Hello everyone, welcome back to my channel Coaching. Fundamentally based mathematics for high school students ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸ್ಗಳಿಗೆ ಎಲ್ಲರಿಗೂ ಸ್ವಾಗತ. Today's portion is number 1 complementary angles, number 2 supplementary angles, number 3 linear pair. What is complementary angles? Complementary angles ಎಂದರೇನು? If the sum of a pair of angles is 90 degree, it is called a complementary angles. ಅಂದರೆ ಇಲ್ಲಿ ನೋಡಿ, ಇಲ್ಲಿ 65 25 ಇದು ಆ್ಯಡ್ ಮಾಡುವಾಗ 65 ಪ್ಲಸ್ 25 90 ಬಂದಿದೆ. ಹೀಗೆ ಬಂದರೆ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲಿಗೆ ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ನ ಹೇಳುತ್ತದೆ. ಇಲ್ಲಾದರೆ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಇಲ್ಲಿ ನೋಡಿ, ಇಲ್ಲಿ 50 ಉಂಟು, ಇಲ್ಲಿ 40 ಉಂಟು. ಆ್ಯಡ್ ಮಾಡುವಾಗ 50 ಪ್ಲಸ್ 40 ಈಸ್ ಈಕ್ವಲ್ ಟು 90. ಈ ಆ್ಯಂಗಲಿಗೆ ನಾವು ಹೇಳೋದು ದೀಸ್ ಆ್ಯಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಓಕೆ, ಅದೇ ಥರ ಜನರಲ್ ಆಗಿ ಹೇಳುವಾಗ ಎ ಪ್ಲಸ್ ಬಿ, ಎ ಮತ್ತು ಬಿ ಆ್ಯಡ್ ಮಾಡುವಾಗ 90 ಬರುವಾಗ ಈ ಆ್ಯಂಗಲಿಗೆ, ಈ ಪೇರ್ ಆಫ್ ಆ್ಯಂಗಲ್ಸಿಗೆ ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ನ ಹೇಳುತ್ತದೆ. ಇದರಲ್ಲಿ ಒಂದು ವಿಷಯ, ಈ 50 ಎಂಬ ಆ್ಯಂಗಲ್ ಉಂಟು, ಇದನ್ನದು ಈ 40 ಬರುವಾಗ ಇದನ್ನದು ಕಾಂಪ್ಲಿಮೆಂಟ್ ಅಂತ ಹೇಳ್ತದೆ. ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ 50 ಈಸ್ 40. ಇದರಲ್ಲಿ ಸಹ ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ 25 ಈಸ್ 65. ಅದೇ ಥರ ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ ಎ ಈಸ್ ಬಿ. ಓಕೆ, ಅದೇ ಥರ ತಿರುಗಿಸಿ, ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ ಬಿ ಈಸ್ ಎ, ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ 50 ಈಸ್ 40, ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ 65 ಈಸ್ 25. ಎರಡು ಸಹ ಕರೆಕ್ಟಾಗಿ ಪೇರ್ ಆಗಿ ಬರುತ್ತದೆ. ಹಾಗೆ ನಾವು ಜನರಲ್ ಆಗಿ ಹೇಳುವಾಗ, ಈಗ ನಮಗೆ ಎ ಗೊತ್ತುಂಟನ್ನು ನೆನೆಸಿ, ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ ಎ ಈಸ್ ಈಕ್ವಲ್ ಟು 90 ಮೈನಸ್ ಎ. ಇದೇ ಫಾರ್ಮುಲೆಯಲ್ಲಿ ಮಾಡುವಾಗ ನಮಗೆ ತಪ್ಪಿಲ್ಲದೆ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಸಪ್ಲಿಮೆಂಟರಿ ಆ್ಯಂಗಲ್ಸ್. ವಾಟ್ ಆರ್ ಸಪ್ಲಿಮೆಂಟರಿ ಆ್ಯಂಗಲ್ಸ್? ಇಫ್ ದ ಸಮ್ ಆಫ್ ಎ ಪೇರ್ ಆಫ್ ಆ್ಯಂಗಲ್ಸ್ ಈಸ್ 180 ಡಿಗ್ರಿ, ಇಟ್ ಈಸ್ ಕಾಲ್ಡ್ ಅ ಸಪ್ಲಿಮೆಂಟರಿ ಆ್ಯಂಗಲ್ಸ್. ಪೇರ್ ಆಫ್ ಆ್ಯಂಗಲ್ಸ್ ನೋಡುವಾಗ, ಅದು ಆ್ಯಡ್ ಮಾಡುವಾಗ 180 ಸಿಕ್ಕಿದರೆ ನಮಗೆ ಅದು ಸಪ್ಲಿಮೆಂಟರಿ ಟು ಈಚ್ ಅದರ್ ಅಂತ ಹೇಳ್ಬೋದು. 120 ಪ್ಲಸ್ 60 ಈಸ್ ಈಕ್ವಲ್ ಟು 180. ಆದರೆ ಇದನ್ನೊಂದು ವಿಷಯ, 60 ಎಂಬ ಆ್ಯಂಗಲ್ಗೆ ಸಪ್ಲಿಮೆಂಟ್ ಆಫ್ 120 ಹೇಳುತ್ತದೆ, 120ಗೆ ಸಪ್ಲಿಮೆಂಟ್ ಆಫ್ 60 ಹೇಳುತ್ತದೆ. ಅದೇ ಥರ ಇಲ್ಲಿ ನೋಡಿ, ಎ ಮತ್ತು ಬಿ ಒಂದು 2 ಆ್ಯಂಗಲ್ಸ್ ಆ್ಯಡ್ ಮಾಡುವಾಗ 180 ಸಿಕ್ಕುವ, ಆದರೆ ಇದು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆಗುತ್ತದೆ. ಇಲ್ಲಿ ಬಿ ಅನ್ನು ಹೇಳಿದರೆ ಸಪ್ಲಿಮೆಂಟ್ ಆಫ್ ಎ, ಸಪ್ಲಿಮೆಂಟರಿ ಆ್ಯಂಗಲ್ ಆಫ್ ಎ. ಅದೇ ಥರ ಎ ಅನ್ನು ಹೇಳಿದರೆ ಸಪ್ಲಿಮೆಂಟರಿ ಆ್ಯಂಗಲ್ ಆಫ್ ಬಿ. ಅದನ್ನು ಜನರಲ್ ಆಗಿ ಹೇಳುವುದು ಎ ಆ್ಯಂಡ್ ಬಿ ಆರ್ ಸಪ್ಲಿಮೆಂಟರಿ ಟು ಈಚ್ ಅದರ್. ಇಲ್ಲಿ ನೋಡಿ, ಏನಾದರೂ ಒಂದು ಗೊತ್ತಿದ್ದರೆ ಅದನ್ನು ಸಪ್ಲಿಮೆಂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಹೀಗೆ ಫಾರ್ಮುಲಾ ಲೆಕ್ಕದಲ್ಲಿ ಸಪ್ಲಿಮೆಂಟರಿ ಆ್ಯಂಗಲ್ ಆಫ್ ಬಿ ಇಸ್ ಈಕ್ವಲ್ ಟು 180 ಮೈನಸ್ ಎ. ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ತಪ್ಪಿಲ್ಲದೆ ಈ ಪೋರ್ಷನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕ್ಲಾಸಲ್ಲಿ ಇನ್ನೊಂದು ಪೋರ್ಷನ್ ಸಹ ಉಂಟು, ಅದು ಲೀನಿಯರ್ ಪೇರ್. ಲೀನಿಯರ್ ಪೇರ್ ಎಂದರೆ ಸಮ್ ಆಫ್ ಆ್ಯಂಗಲ್ಸ್ ಅಟ್ ಎ ಪಾಯಿಂಟ್ ಆನ್ ಎ ಸ್ಟ್ರೈಟ್ ಲೈನ್ ಈಸ್ 180. ಒಂದು ಪಾಯಿಂಟ್ನಲ್ಲಿ ಎಷ್ಟು ಆ್ಯಂಗಲ್ಸ್ ಇದ್ದರೆ ಸಹ ಅದು ಸ್ಟ್ರೇಟ್ ಲೈನಿನ ಮೇಲೆ ಬಂದಿದ್ದರೆ ಅದು ಆ್ಯಡ್ ಮಾಡುವಾಗ 180 ಬರಬೇಕು. ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ ವೈ ಪ್ಲಸ್ ಇಝೆಡ್ ಮೂರು ಸಹ ಒಂದೇ ಪಾಯಿಂಟಲ್ಲಿ ಉಂಟು. ಸೊ ಸ್ಟ್ರೈಟ್ ಲೈನ್ನ ಮೇಲೆ ಉಂಟು, ಅದು ಆ್ಯಡ್ ಮಾಡುವಾಗ 180 ಬರುತ್ತದೆ. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ, ಈ 5 ಆ್ಯಂಗಲ್ಸ್ ಸಹ ಒಂದೇ ಸ್ಟ್ರೈಟ್ ಲೈನ್ನ ಮೇಲೆ ಬಂದಿದೆ. ಸೊ ಅದಕ್ಕಾಗಿ ಅದು ಆ್ಯಡ್ ಮಾಡುವಾಗ 180 ಬರುತ್ತದೆ. ಇದೇ ಥರ ಸೆಟ್ ಬರುವಾಗ ನಮಗೆ ಅದಕ್ಕೆ ಲೀನಿಯರ್ ಪೇರ್ ಅನ್ನು ಹೇಳುತ್ತದೆ. ಜಿಯೋಮೆಟ್ರಿಯಲ್ಲಿ ತುಂಬ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಇದೆಲ್ಲ ಅಗತ್ಯವಾಗಿದೆ. ಸೊ ಇದೆಲ್ಲ ಸಪ್ಲಿಮೆಂಟರಿ ಆ್ಯಂಗಲ್ಸ್, ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್, ಲೀನಿಯರ್ ಪೇರ್, ಅದೆಲ್ಲ ಜಾಗ್ರತೆಯಲ್ಲಿ ಕಲಿಬೇಕು. ತಪ್ಪಿಲ್ಲದೆ ಪ್ರಾಕ್ಟೀಸ್ ಮಾಡಿ ಕಲಿತಿದ್ದರೆ ತಪ್ಪಿಲ್ಲದೆ ಈಸಿಯಾಗಿ ಓದಲಿಕ್ಕೆ ಮತ್ತು ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ ಎಲ್ಲ ಸಾಧ್ಯವಾಗುತ್ತದೆ. ಓಕೆ, ಇದು ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದು ಮಾತ್ರವಲ್ಲ, ಮ್ಯಾಥ್ಸಲ್ಲಿ ಸ್ವಲ್ಪ ವೀಕ್ ಆಗಿದ್ದ ಮಕ್ಕಳಿಗೆ ಇದೆಲ್ಲ ವಿಡಿಯೋ ಕ್ಲಾಸ್ಗಳು, ಈ ಕ್ಲಾಸ್ಗಳೆಲ್ಲ ನೋಡಿ ಕಲೀಲಿಕ್ಕೆ ಅವರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿಕೊಡಿ. ಓಕೆ, ಇವತ್ತು ನಾನು ಸ್ಟಾಪ್ ಮಾಡ್ತೇನೆ.
ಬೇರೆ ಒಂದು ಕ್ಲಾಸ್, ಬೇರೆ ಒಂದು ಟಾಪಿಕ್ ಆಗಿ, ಮೀನ್ಸ್ ಜಾಮೆಟ್ರಿಯಲ್ಲಿ ಕ್ಲಾಸ್ಗಳು ನಡೀತಾ ಉಂಟು, ಅದನ್ನದು ಬೇರೆ ಒಂದು ಟಾಪಿಕ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೇನೆ. ಧನ್ಯವಾದಗಳು.